ಹೆಜ್ಜೆ ಹೆಜ್ಜೆಗೂ ಸವಾಲಿದೆ ಅನ್ನುವಂಥದ್ದು ಖಾತ್ರಿ ಆಗ್ತಾ ಇದೆ ಸ್ಮಿತಾ. ಯಾಕಂದ್ರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರನ್ನ ಆಯ್ಕೆ ಮಾಡಬೇಕು, ಸ್ಪೀಕರ್ ಯಾರು ಅನ್ನೋದನ್ನ ಆಯ್ಕೆ ಮಾಡಬೇಕು. ಸ್ಪೀಕರ್ ಸ್ಥಾನ ಅಂತೂ ಯಾರಿಗೂ ಬೇಡ, ಸಚಿವರಾಗೋದಕ್ಕೆ ಓಡಾಡ್ತಾ ಇದ್ದಾರೆ ಹೊರತಾಗಿ ಸ್ಪೀಕರ್ ಸ್ಥಾನ ಬೇಡವೇ ಬೇಡ. ಇನ್ನ ಕೆಲವರು ಎರಡೆರಡು ಹುದ್ದೆಗಳಿಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಸಚಿವ ಸ್ಥಾನನೂ ಬೇಕು, ಕೆಪಿಸಿಸಿ ಅಧ್ಯಕ್ಷಗಿರಿಯೂ ಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಸದ್ಯಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸ್ಥಾನಗಳ ಕುರಿತು ಡಿಕೆಶಿ ಚರ್ಚೆಯನ್ನ ಮಾಡ್ಲಿಕ್ಕಿದ್ದಾರೆ. ಜಾತಿ ಪ್ರಾದೇಶಿಕತೆ ಆಧಾರದಲ್ಲಿ ಕಾರ್ಯಾಧ್ಯಕ್ಷರ ನೇಮಕ ಆಗ್ಲಿಕ್ಕಿದೆ. 4-5 ಮಂದಿ ಕಾರ್ಯಾಧ್ಯಕ್ಷರನ್ನ ನೇಮಿಸುವ ಕುರಿತು ಚರ್ಚೆ ಆಗ್ತಾ ಇರೋದು ಒಂದು ಕಡೆ ಆದ್ರೆ, ಯುಟಿ ಖಾದರ್ ಅವರಿಗೆ ಸಚಿವ ಸ್ಥಾನ ನೀಡುವ ಕುರಿತು ಕೂಡ ಮಾತುಕತೆ ನಡೆಯುತ್ತೆ. ಸ್ಪೀಕರ್ ಆಗಿದ್ದವರು ಯುಟಿ ಖಾದರ್ ಈಗ ಮಂತ್ರಿಮಂಡಲಕ್ಕೆ ಬರುವ ಆಸೆಯನ್ನ ವ್ಯಕ್ತಪಡಿಸಿದಾರಂತೆ. ಸ್ಪೀಕರ್ ಪೀಠದಲ್ಲಿ ಹಾಗಿದ್ರೆ ಯಾರನ್ನ ಕೂರಿಸಬೇಕು, ಹಿರಿಯರನ್ನ ಕೂರಿಸುವ ಬಗ್ಗೆ ಸಮಾಲೋಚನೆ ನಡೀತಾ ಇದೆ. ಯಾರು ಹಿರಿಯರು? HK ಪಾಟೀಲ್ರು, ಡಾಕ್ಟರ್ ಜಿ ಪರಮೇಶ್ವರ್ ಅವರು, RV ದೇಶಪಾಂಡೆ ಅವರು, TB ಜಯಚಂದ್ರ ಅವರು. ಡಾಕ್ಟರ್ ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿ ಆಗೋದಕ್ಕೆ ಓಡಾಡ್ತಾ ಇದ್ದಾರೆ. HK ಪಾಟೀಲ್ರು ಕಾನೂನು ಸಚಿವರಾಗಿದ್ದವರು. RV ದೇಶಪಾಂಡೆ ಅವರು ಓಕೆ ಅಂತಾರ. ಈ ಹಿಂದೆಯೂ ಕೂಡ ಈ ರೀತಿಯ ಪ್ರಪೋಸಲ್ ಬಂದಿತ್ತು ಅವರಿಗೆ, ಆದರೆ ಅವರು ಒಪ್ಕೊಂಡಿರಲಿಲ್ಲ. ಈಗ ಒಪ್ಕೋತಾರ ಅನ್ನೋಂಥ ಪ್ರಶ್ನೆ ಇದೆ. ಇನ್ನು TB ಜಯಚಂದ್ರ ಲಿಟ್ರಲಿ ಮಂತ್ರಿ ಆಗಬೇಕು ಅಂತ ಓಡಾಡ್ತಾ ಇರೋರು. ಸ್ಪೀಕರ್ ಹುದ್ದೆನ ಒಪ್ಕೊಂಡ್ಬಿಡ್ತಾರ? ಇವೆಲ್ಲವೂ ಕೂಡ ಪ್ರಶ್ನೆ ಇದೆ. ಸೊ ಈ ಎಲ್ಲ ಹೆಸರುಗಳು ಚರ್ಚೆಗೆ ಬರುತ್ತೆ. ಯಾರನ್ನ ಮನವೊಲಿಸ್ತಾರೆ, ಯಾರನ್ನ ಮಂತ್ರಿ ಮಾಡ್ತಾರೆ, ಯಾರನ್ನ ಕಾರ್ಯಾಧ್ಯಕ್ಷರನ್ನಾಗಿ ಮಾಡ್ತಾರೆ, ನೋ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಪ್ರತಿನಿಧಿ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, DK ಶಿವಕುಮಾರ್ ಅವರಿಗೆ ಸಾಲು ಸವಾಲುಗಳು ಅನ್ನೋದಕ್ಕೆ ಇಲ್ಲಿಂದಾನೇ ಸ್ಟಾರ್ಟ್ ಆಗ್ತಾ ಇದೆ. ಯಾರನ್ನ ಮಂತ್ರಿ ಮಾಡಬೇಕು, ಯಾರನ್ನ ಸ್ಪೀಕರ್ ಮಾಡಬೇಕು, ಕೆಪಿಸಿಸಿ ಅಧ್ಯಕ್ಷಗಿರಿ ಯಾರಿಗೆ, ಹೈಕಮಾಂಡ್ ಜೊತೆಗೆ DK ಶಿವಕುಮಾರ್ ಈ ಬಗ್ಗೆ ಗಹನವಾದ ಚರ್ಚೆಯನ್ನ ಮಾಡ್ಲಿಕ್ಕಿದ್ದಾರೆ. ಏನ್ ನಡೀತಾ ಇದೆ ಸದ್ಯಕ್ಕೆ? ಅಂತಿಮವಾಗಿ ಯಾವ ರೀತಿಯ ನಿರ್ಧಾರಗಳನ್ನ ತಗೋಬಹುದು? ಪಾಟೀಲ್ರ, ಇಲ್ಲಿ ಮೊದಲನೇದಾಗಿ ಪರ್ಮಿಟೇಷನ್ ಕಾಂಬಿನೇಷನ್ ಮಾಡುವಂಥದ್ದು ಕಾಂಗ್ರೆಸ್ನ ಹೈಕಮಾಂಡ್ ಪಾಲಿಗೆ ಈಗ ದೊಡ್ಡ ಬಿಸಿ ತುಪ್ಪವಾದಂತೆ ಕಾಣ್ತಿರುವಂಥದ್ದು. ಕಾರಣ ಏನು ಅಂದರೆ, 2.5 ವರ್ಷ ಪ್ಯಾಟರ್ನನ್ನು ಮೊದಲೇ ಅನುಸರಿಸಿದ್ರೆ ಒಂದಿಷ್ಟು ಸಮಸ್ಯೆಗಳು ಕಡಿಮೆ ಆಗ್ತಿತ್ತು. ಆದರೆ ಈಗ 2 ವರ್ಷ ಪ್ಯಾಟರ್ನ್ ಅನುಸರಿಸೋದಕ್ಕೆ ಮುಂದಾಗಿದೆ. ಸಿದ್ದರಾಮಯ್ಯನವರು ಯಾವುದೇ ಸಮಸ್ಯೆ ಇಲ್ಲದೆ ಕುರ್ಚಿಯನ್ನು ಬಿಟ್ಕೊಟ್ಟಿದ್ದಾರೆ. ಆದರೂ ಕೂಡ ಪೂರ್ವ ನಿಯೋಜನೆಯಾದಂತೆ ಮಾತುಕತೆ ಆಧಾರದ ಮೇಲೆ ಒಂದು ಕುರ್ಚಿಯನ್ನು ಬಿಟ್ಕೊಟ್ರು ಕೂಡ ಮೊದಲನೇ ಡಿಮಾಂಡು ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಒಂದು ಅವಕಾಶವನ್ನು, ಅದ್ಭುತವಾದಂಥ ಅವಕಾಶವನ್ನು ಈ ಒಂದು ಸಂಪುಟದಲ್ಲಿ ಕೊಡಬೇಕು. ಅಲ್ಲಿಗೆ ಮೇಜರ್ ಪೋರ್ಟ್ಫೋಲಿಯೋನ ಕೊಡಬೇಕು ಅಂತ ಕೇಳಿರೋದು. ಅದ್ರ ಜೊತೆಗೆ ಅವರ ಅತ್ಯಾಪ್ತರು ಬೈರತಿ ಸುರೇಶ್ ಇರ್ಬೋದು, ಜಮೀರ್ ಅಹ್ಮದ್ ಖಾನ್ ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಡಾಕ್ಟರ್ ಜಿ ಪರಮೇಶ್ವರ್ ಇರ್ಬೋದು, MB ಪಾಟೀಲ್ ಇರ್ಬೋದು, ಈ ರೀತಿ HC ಮಹದೇವಪ್ಪನವರ ಆದಿಯಾಗಿ ಅವರ ಬಣದಲ್ಲಿದ್ದಂಥ ಹಿರಿಯ ಶಾಸಕರೆಲ್ಲರೂ ಕೂಡ ಸಚಿವ ಸ್ಥಾನದಲ್ಲಿ ಯಾರೆಲ್ಲ ಇದ್ರು ಅವರಿಗೆ ಮೇಜರ್ ಪೋರ್ಟ್ಫೋಲಿಯೋಗಳನ್ನು ಕೊಡಬೇಕು. 4 DCM ಹುದ್ದೆಗಳನ್ನು ಸೃಷ್ಟಿ ಮಾಡಬೇಕು. ಆವಾಗ ನಾನು ಸಂಪುಟದಲ್ಲಿ ಇಲ್ಲವಾದರೂ, ನಾನು ಕೇವಲ ಶಾಸಕನ ಕೆಪಾಸಿಟಿಯಲ್ಲಿ ಕೆಲಸ ಮಾಡ್ತಿದ್ರು ಕೂಡ ನನ್ನ ಮಾತು ಪರೋಕ್ಷವಾಗಿ DK ಶಿವಕುಮಾರ್ ಅವರ ಸರ್ಕಾರದಲ್ಲೂ ಕೂಡ ನಡಿಬೇಕು ಅನ್ನೋದು ಒತ್ತಾಯ ಹೈಕಮಾಂಡ್ ಮೇಲೆ ಸಿದ್ದರಾಮಯ್ಯನವರು ಹೇರಿರುವಂಥದ್ದು. DK ಶಿವಕುಮಾರ್ ಅವರು ಒಂದು CM ಆಸನವನ್ನು ನನಗೆ ಕೊಟ್ಟಿದ್ದೀರಾ, ನನ್ನ ಆಸೆಯನ್ನು ಈಡೇರಿಸಿದ್ದೀರಾ, ಹಾಗಂದ ಮಾತ್ರಕ್ಕೆ 4ರಿಂದ 5 DCMಗಳನ್ನು ಸೃಷ್ಟಿ ಮಾಡೋದಿತ್ತು ಅಂದರೆ CM ಕುರ್ಚಿಗೆ ಒಂದು ಬೆಲೆ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಅದ್ರ ಜೊತೆಗೆ ಪ್ರತಿಯೊಂದು ಬಣಕ್ಕೂ ಒಂದೊಂದು DCM ಅನ್ನು ಸೃಷ್ಟಿ ಮಾಡ್ಕೊಂಡು ಹೋದರೆ ಕನಿಷ್ಠ ಅಂದರೂ 7ರಿಂದ 8 ಜನ DCMಗಳನ್ನ ಮಾಡಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಈ ಕಾರಣದಿಂದಾಗಿ DCM ಹುದ್ದೆ ಬೇಡವೇ ಬೇಡ. ಏನಿದ್ರು 1-2 ಹೈಕಮಾಂಡ್ ಮಾಡೋದಿತ್ತು. ನಿಮ್ಮ ಒತ್ತಡ ಇದ್ದರೆ, ನಿಮ್ಮ ಒತ್ತಾಯ ಇದ್ದರೆ ಮಾತ್ರ ನಾನು ಅದನ್ನು ಒಪ್ಕೊಳ್ತೇನೆ, ಆದರೆ ನೀವು ನಿರ್ಧಾರ ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಅವ್ರ ಮುಂದೆ ಇಡುವಂಥದ್ದು. ಅದ್ರ ಜೊತೆಗೆ ಈ ಸಂಪುಟದಲ್ಲಿ ಯಾರೆಲ್ಲ ಶಾಸಕರನ್ನ ಸಚಿವರನ್ನಾಗಿ ಮಾಡಬೇಕು, ಹಿರಿಯರು ಯಾರಿದ್ದಾರೆ, ಕಿರಿಯರು ಯಾರಿದ್ದಾರೆ, ಯಾರಿಗೆ ಅವಕಾಶವನ್ನು ಈ ಸಂಪುಟದಲ್ಲಿ ಕೊಡಬೇಕು. ಮುಂದೊಂದು ದಿನ ಸರ್ಕಾರವನ್ನು ಅಧಿಕಾರಕ್ಕೆ ತೆಗೆದುಕೊಂಡ್ಬರಲಿ, ಆವಾಗ ಉಳಿದ ಡಿಮ್ಯಾಂಡ್ಗಳನ್ನು ಕ್ಲಿಯರ್ ಮಾಡೋಣ. ಈ ಸದ್ಯದ ಮಟ್ಟಿಗೆ ನನ್ನ ಸಂಪುಟದಲ್ಲಿ ಇಂತಿಷ್ಟು ಜನರಿಗೆ ಅವಕಾಶವನ್ನು ನೀವು ಕೊಡಬೇಕು ಅಂತ ಅವರ ಆಪ್ತರನ್ನ ಹೆಸರಿಸುವಂಥ ಕೆಲಸವನ್ನು DK ಶಿವಕುಮಾರ್ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ರಾಜೀನಾಮೆ ನೀಡಬೇಕಾಗತ್ತೆ. ಆ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿರವರ ಹೆಸರು, MB ಪಾಟೀಲ್ರ ಹೆಸರು, ಈಶ್ವರ್ ಖಂಡ್ರೆ ಅವರ ಹೆಸರು ಈಗ ಚಾಲ್ತಿಯಲ್ಲಿರುವಂಥದ್ದು. ಸತೀಶ್ ಜಾರಕಿಹೊಳಿರವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಡೋದನ್ನು ಅವರು ಒಪ್ಕೊಂಡ್ರು ಕೂಡ ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅಂತ ಅವರು ಕೇಳಿರುವಂಥದ್ದು. ಹೈಕಮಾಂಡ್ ಅವರನ್ನ ಯಾವ ರೀತಿ ಹೋಲಿಸುತ್ತೆ ಅನ್ನೋದು ಕೂಡ ಈಗ ಗೊತ್ತಿಲ್ಲದಿರೋ ವಿಚಾರ ಆಗಿರುವಂಥದ್ದು. ಈಗ ಈ ಪರ್ಮಿಟೇಷನ್ ಕಾಂಬಿನೇಷನ್ ಏನಿದ್ರು ಕೂಡ ಕೇವಲ 2 ವರ್ಷದ ಸರ್ಕಾರದ ಅವಧಿಗಲ್ಲ, ಬದಲಾಗಿ 2028ರಲ್ಲಿ ಸರ್ಕಾರವನ್ನು ವಾಪಸ್ ಅಧಿಕಾರಕ್ಕೆ ತರಬೇಕಾದ್ರೆ ಕಾಂಗ್ರೆಸ್ ಯಾವೆಲ್ಲ ಲೆಕ್ಕಾಚಾರವನ್ನು ಹಾಕಬೇಕು, ಈ ವಿಚಾರವನ್ನು ಹೈಕಮಾಂಡ್ ಒಂದೇ ಒಂದು ಎಳೆ ಕೂಡ ತಪ್ಪದಂತೆ ಈಗ ಹೊಲಿಬೇಕಾಗಿರುವಂಥದ್ದು. ಕಾರಣ ಏನು ಅಂದರೆ, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗೆ. ಹೆಜ್ಜೆ ಹೆಜ್ಜೆಗೂ ಸವಾಲಿದೆ ಅನ್ನುವಂಥದ್ದು ಖಾತ್ರಿ ಆಗ್ತಾ ಇದೆ ಸ್ಮಿತಾ. ಯಾಕಂದ್ರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರನ್ನ ಆಯ್ಕೆ ಮಾಡಬೇಕು, ಸ್ಪೀಕರ್ ಯಾರು ಅನ್ನೋದನ್ನ ಆಯ್ಕೆ ಮಾಡಬೇಕು. ಸ್ಪೀಕರ್ ಸ್ಥಾನ ಅಂತೂ ಯಾರಿಗೂ ಬೇಡ,
ಸಚಿವರಾಗೋದಕ್ಕೆ ಓಡಾಡ್ತಾ ಇದ್ದಾರೆ ಹೊರತಾಗಿ ಸ್ಪೀಕರ್ ಸ್ಥಾನ ಬೇಡವೇ ಬೇಡ. ಇನ್ನ ಕೆಲವರು ಎರಡೆರಡು ಹುದ್ದೆಗಳಿಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಸಚಿವ ಸ್ಥಾನನೂ ಬೇಕು, ಕೆಪಿಸಿಸಿ ಅಧ್ಯಕ್ಷಗಿರಿಯೂ ಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಸದ್ಯಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸ್ಥಾನಗಳ ಕುರಿತು ಡಿಕೆಶಿ ಚರ್ಚೆಯನ್ನ ಮಾಡ್ಲಿಕ್ಕಿದ್ದಾರೆ. ಜಾತಿ ಪ್ರಾದೇಶಿಕತೆ ಆಧಾರದಲ್ಲಿ ಕಾರ್ಯಾಧ್ಯಕ್ಷರ ನೇಮಕ ಆಗ್ಲಿಕ್ಕಿದೆ. 4-5 ಮಂದಿ ಕಾರ್ಯಾಧ್ಯಕ್ಷರನ್ನ ನೇಮಿಸುವ ಕುರಿತು ಚರ್ಚೆ ಆಗ್ತಾ ಇರೋದು ಒಂದು ಕಡೆ ಆದ್ರೆ, UT ಖಾದರ್ ಅವರಿಗೆ ಸಚಿವ ಸ್ಥಾನ ನೀಡುವ ಕುರಿತು ಕೂಡ ಮಾತುಕತೆ ನಡೆಯುತ್ತೆ. ಸ್ಪೀಕರ್ ಆಗಿದ್ದವರು UT ಖಾದರ್ ಈಗ ಮಂತ್ರಿಮಂಡಲಕ್ಕೆ ಬರುವ ಆಸೆಯನ್ನ ವ್ಯಕ್ತಪಡಿಸಿದಾರಂತೆ. ಸ್ಪೀಕರ್ ಪೀಠದಲ್ಲಿ ಹಾಗಿದ್ರೆ ಯಾರನ್ನ ಕೂರಿಸಬೇಕು, ಹಿರಿಯರನ್ನ ಕೂರಿಸುವ ಬಗ್ಗೆ ಸಮಾಲೋಚನೆ ನಡೀತಾ ಇದೆ. ಯಾರು ಹಿರಿಯರು? HK ಪಾಟೀಲ್ರು, ಡಾಕ್ಟರ್ G ಪರಮೇಶ್ವರ್ ಅವರು, RV ದೇಶಪಾಂಡೆ ಅವರು, TB ಜಯಚಂದ್ರ ಅವರು. ಡಾಕ್ಟರ್ G ಪರಮೇಶ್ವರ್ ಉಪಮುಖ್ಯಮಂತ್ರಿ ಆಗೋದಕ್ಕೆ ಓಡಾಡ್ತಾ ಇದ್ದಾರೆ. HK ಪಾಟೀಲ್ರು ಕಾನೂನು ಸಚಿವರಾಗಿದ್ದವರು. RV ದೇಶಪಾಂಡೆ ಅವರು ಓಕೆ ಅಂತಾರ. ಈ ಹಿಂದೆಯೂ ಕೂಡ ಈ ರೀತಿಯ ಪ್ರಪೋಸಲ್ ಬಂದಿತ್ತು ಅವರಿಗೆ, ಆದರೆ ಅವರು ಒಪ್ಕೊಂಡಿರಲಿಲ್ಲ. ಈಗ ಒಪ್ಕೋತಾರ ಅನ್ನೋಂಥ ಪ್ರಶ್ನೆ ಇದೆ. ಇನ್ನು TB ಜಯಚಂದ್ರ ಲಿಟ್ರಲಿ ಮಂತ್ರಿ ಆಗಬೇಕು ಅಂತ ಓಡಾಡ್ತಾ ಇರೋರು. ಸ್ಪೀಕರ್ ಹುದ್ದೆನ ಒಪ್ಕೊಂಡ್ಬಿಡ್ತಾರ? ಇವೆಲ್ಲವೂ ಕೂಡ ಪ್ರಶ್ನೆ ಇದೆ. ಸೊ ಈ ಎಲ್ಲ ಹೆಸರುಗಳು ಚರ್ಚೆಗೆ ಬರುತ್ತೆ. ಯಾರನ್ನ ಮನವೊಲಿಸ್ತಾರೆ, ಯಾರನ್ನ ಮಂತ್ರಿ ಮಾಡ್ತಾರೆ, ಯಾರನ್ನ ಕಾರ್ಯಾಧ್ಯಕ್ಷರನ್ನಾಗಿ ಮಾಡ್ತಾರೆ, ನೋ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಪ್ರತಿನಿಧಿ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, DK ಶಿವಕುಮಾರ್ ಅವರಿಗೆ ಸಾಲು ಸವಾಲುಗಳು ಅನ್ನೋದಕ್ಕೆ ಇಲ್ಲಿಂದಾನೇ ಸ್ಟಾರ್ಟ್ ಆಗ್ತಾ ಇದೆ. ಯಾರನ್ನ ಮಂತ್ರಿ ಮಾಡಬೇಕು, ಯಾರನ್ನ ಸ್ಪೀಕರ್ ಮಾಡಬೇಕು, ಕೆಪಿಸಿಸಿ ಅಧ್ಯಕ್ಷಗಿರಿ ಯಾರಿಗೆ, ಹೈಕಮಾಂಡ್ ಜೊತೆಗೆ DK ಶಿವಕುಮಾರ್ ಈ ಬಗ್ಗೆ ಗಹನವಾದ ಚರ್ಚೆಯನ್ನ ಮಾಡ್ಲಿಕ್ಕಿದ್ದಾರೆ. ಏನ್ ನಡೀತಾ ಇದೆ ಸದ್ಯಕ್ಕೆ? ಅಂತಿಮವಾಗಿ ಯಾವ ರೀತಿಯ ನಿರ್ಧಾರಗಳನ್ನ ತಗೋಬಹುದು? ಪಾಟೀಲ್ರ, ಇಲ್ಲಿ ಮೊದಲನೇದಾಗಿ ಪರ್ಮಿಟೇಷನ್ ಕಾಂಬಿನೇಷನ್ ಮಾಡುವಂಥದ್ದು ಕಾಂಗ್ರೆಸ್ನ ಹೈಕಮಾಂಡ್ ಪಾಲಿಗೆ ಈಗ ದೊಡ್ಡ ಬಿಸಿ ತುಪ್ಪವಾದಂತೆ ಕಾಣ್ತಿರುವಂಥದ್ದು. ಕಾರಣ ಏನು ಅಂದರೆ, ಎರಡೂವರೆ ವರ್ಷ ಪ್ಯಾಟರ್ನನ್ನು ಮೊದಲೇ ಅನುಸರಿಸಿದ್ರೆ ಒಂದಿಷ್ಟು ಸಮಸ್ಯೆಗಳು ಕಡಿಮೆ ಆಗ್ತಿತ್ತು. ಆದರೆ ಈಗ 2 ವರ್ಷ ಪ್ಯಾಟರ್ನ್ ಅನುಸರಿಸೋದಕ್ಕೆ ಮುಂದಾಗಿದೆ. ಸಿದ್ದರಾಮಯ್ಯನವರು ಯಾವುದೇ ಸಮಸ್ಯೆ ಇಲ್ಲದೆ ಕುರ್ಚಿಯನ್ನು ಬಿಟ್ಕೊಟ್ಟಿದ್ದಾರೆ. ಆದರೂ ಕೂಡ ಪೂರ್ವ ನಿಯೋಜನೆಯಾದಂತೆ ಮಾತುಕತೆ ಆಧಾರದ ಮೇಲೆ ಒಂದು ಕುರ್ಚಿಯನ್ನು ಬಿಟ್ಕೊಟ್ರು ಕೂಡ ಮೊದಲನೇ ಡಿಮಾಂಡು ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಒಂದು ಅವಕಾಶವನ್ನು, ಅದ್ಭುತವಾದಂಥ ಅವಕಾಶವನ್ನು ಈ ಒಂದು ಸಂಪುಟದಲ್ಲಿ ಕೊಡಬೇಕು. ಅಲ್ಲಿಗೆ ಮೇಜರ್ ಪೋರ್ಟ್ಫೋಲಿಯೋನ ಕೊಡಬೇಕು ಅಂತ ಕೇಳಿರೋದು. ಅದ್ರ ಜೊತೆಗೆ ಅವರ ಅತ್ಯಾಪ್ತರು ಬೈರತಿ ಸುರೇಶ್ ಇರ್ಬೋದು, ಜಮೀರ್ ಅಹ್ಮದ್ ಖಾನ್ ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಡಾಕ್ಟರ್ G ಪರಮೇಶ್ವರ್ ಇರ್ಬೋದು, MB ಪಾಟೀಲ್ ಇರ್ಬೋದು, ಈ ರೀತಿ HC ಮಹದೇವಪ್ಪನವರ ಆದಿಯಾಗಿ ಅವರ ಬಣದಲ್ಲಿದ್ದಂಥ ಹಿರಿಯ ಶಾಸಕರೆಲ್ಲರೂ ಕೂಡ ಸಚಿವ ಸ್ಥಾನದಲ್ಲಿ ಯಾರೆಲ್ಲ ಇದ್ರು ಅವರಿಗೆ ಮೇಜರ್ ಪೋರ್ಟ್ಫೋಲಿಯೋಗಳನ್ನು ಕೊಡಬೇಕು. 4 DCM ಹುದ್ದೆಗಳನ್ನು ಸೃಷ್ಟಿ ಮಾಡಬೇಕು. ಆವಾಗ ನಾನು ಸಂಪುಟದಲ್ಲಿ ಇಲ್ಲವಾದರೂ, ನಾನು ಕೇವಲ ಶಾಸಕನ ಕೆಪಾಸಿಟಿಯಲ್ಲಿ ಕೆಲಸ ಮಾಡ್ತಿದ್ರು ಕೂಡ ನನ್ನ ಮಾತು ಪರೋಕ್ಷವಾಗಿ DK ಶಿವಕುಮಾರ್ ಅವರ ಸರ್ಕಾರದಲ್ಲೂ ಕೂಡ ನಡಿಬೇಕು ಅನ್ನೋದು ಒತ್ತಾಯ ಹೈಕಮಾಂಡ್ ಮೇಲೆ ಸಿದ್ದರಾಮಯ್ಯನವರು ಹೇರಿರುವಂಥದ್ದು. DK ಶಿವಕುಮಾರ್ ಅವರು ಒಂದು CM ಆಸನವನ್ನು ನನಗೆ ಕೊಟ್ಟಿದ್ದೀರಾ, ನನ್ನ ಆಸೆಯನ್ನು ಈಡೇರಿಸಿದ್ದೀರಾ, ಹಾಗಂದ ಮಾತ್ರಕ್ಕೆ 4ರಿಂದ 5 DCMಗಳನ್ನು ಸೃಷ್ಟಿ ಮಾಡೋದಿತ್ತು ಅಂದರೆ CM ಕುರ್ಚಿಗೆ ಒಂದು ಬೆಲೆ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಅದ್ರ ಜೊತೆಗೆ ಪ್ರತಿಯೊಂದು ಬಣಕ್ಕೂ ಒಂದೊಂದು DCM ಅನ್ನು ಸೃಷ್ಟಿ ಮಾಡ್ಕೊಂಡು ಹೋದರೆ ಕನಿಷ್ಠ ಅಂದರೂ 7ರಿಂದ 8 ಜನ DCMಗಳನ್ನ ಮಾಡಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಈ ಕಾರಣದಿಂದಾಗಿ DCM ಹುದ್ದೆ ಬೇಡವೇ ಬೇಡ. ಏನಿದ್ರು 1-2 ಹೈಕಮಾಂಡ್ ಮಾಡೋದಿತ್ತು. ನಿಮ್ಮ ಒತ್ತಡ ಇದ್ದರೆ, ನಿಮ್ಮ ಒತ್ತಾಯ ಇದ್ದರೆ ಮಾತ್ರ ನಾನು ಅದನ್ನು ಒಪ್ಕೊಳ್ತೇನೆ, ಆದರೆ ನೀವು ನಿರ್ಧಾರ ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಅವ್ರ ಮುಂದೆ ಇಡುವಂಥದ್ದು. ಅದ್ರ ಜೊತೆಗೆ ಈ ಸಂಪುಟದಲ್ಲಿ ಯಾರೆಲ್ಲ ಶಾಸಕರನ್ನ ಸಚಿವರನ್ನಾಗಿ ಮಾಡಬೇಕು, ಹಿರಿಯರು ಯಾರಿದ್ದಾರೆ, ಕಿರಿಯರು ಯಾರಿದ್ದಾರೆ, ಯಾರಿಗೆ ಅವಕಾಶವನ್ನು ಈ ಸಂಪುಟದಲ್ಲಿ ಕೊಡಬೇಕು. ಮುಂದೊಂದು ದಿನ ಸರ್ಕಾರವನ್ನು ಅಧಿಕಾರಕ್ಕೆ ತೆಗೆದುಕೊಂಡ್ಬರಲಿ, ಆವಾಗ ಉಳಿದ ಡಿಮ್ಯಾಂಡ್ಗಳನ್ನು ಕ್ಲಿಯರ್ ಮಾಡೋಣ. ಈ ಸದ್ಯದ ಮಟ್ಟಿಗೆ ನನ್ನ ಸಂಪುಟದಲ್ಲಿ ಇಂತಿಷ್ಟು ಜನರಿಗೆ ಅವಕಾಶವನ್ನು ನೀವು ಕೊಡಬೇಕು ಅಂತ ಅವರ ಆಪ್ತರನ್ನ ಹೆಸರಿಸುವಂಥ ಕೆಲಸವನ್ನು DK ಶಿವಕುಮಾರ್ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ರಾಜೀನಾಮೆ ನೀಡಬೇಕಾಗತ್ತೆ. ಆ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿರವರ ಹೆಸರು, MB ಪಾಟೀಲ್ರ ಹೆಸರು, ಈಶ್ವರ್ ಖಂಡ್ರೆ ಅವರ ಹೆಸರು ಈಗ ಚಾಲ್ತಿಯಲ್ಲಿರುವಂಥದ್ದು. ಸತೀಶ್ ಜಾರಕಿಹೊಳಿರವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಡೋದನ್ನು ಅವರು ಒಪ್ಕೊಂಡ್ರು ಕೂಡ ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅಂತ ಅವರು ಕೇಳಿರುವಂಥದ್ದು. ಹೈಕಮಾಂಡ್ ಅವರನ್ನ ಯಾವ ರೀತಿ ಹೋಲಿಸುತ್ತೆ ಅನ್ನೋದು ಕೂಡ ಈಗ ಗೊತ್ತಿಲ್ಲದಿರೋ ವಿಚಾರ ಆಗಿರುವಂಥದ್ದು. ಈಗ ಈ ಪರ್ಮಿಟೇಷನ್ ಕಾಂಬಿನೇಷನ್ ಏನಿದ್ರು ಕೂಡ ಕೇವಲ 2 ವರ್ಷದ ಸರ್ಕಾರದ ಅವಧಿಗಲ್ಲ, ಬದಲಾಗಿ 2028ರಲ್ಲಿ ಸರ್ಕಾರವನ್ನು ವಾಪಸ್ ಅಧಿಕಾರಕ್ಕೆ ತರಬೇಕಾದ್ರೆ ಕಾಂಗ್ರೆಸ್ ಯಾವೆಲ್ಲ ಲೆಕ್ಕಾಚಾರವನ್ನು ಹಾಕಬೇಕು, ಈ ವಿಚಾರವನ್ನು ಹೈಕಮಾಂಡ್ ಒಂದೇ ಒಂದು ಎಳೆ ಕೂಡ ತಪ್ಪದಂತೆ ಈಗ ಹೊಲಿಬೇಕಾಗಿರುವಂಥದ್ದು. ಕಾರಣ ಏನು ಅಂದರೆ, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗೆ.